ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳು ಬಹುತೇಕ ಮಹಿಳೆಯರಿಗೆ ಇನ್ನೂ ಬಂದಿಲ್ಲ. ಅದರಲ್ಲೂ ಈ ಒಂದು 11 ಮತ್ತು 12ನೇ ಕಂತಿನ ಹಣ ಬಹಳಷ್ಟು ಜನ ಮಹಿಳೆಯರ ಖಾತೆಗಳಿಗೆ ಇನ್ನೂವರೆಗೂ ಜಮೆಯಾಗಿಲ್ಲ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಸುಮಾರು 4-5 ತಿಂಗಳಿನಿಂದ ಬಹಳಷ್ಟು ಜನಗಳಿಗೆ ಬಂದೇ ಇಲ್ಲ. ಇದೇ ಹಣವನ್ನು ನಂಬಿಕೊಂಡಿದ್ದಂತಕ್ಕಂತಹ ಬಹಳಷ್ಟು ಕುಟುಂಬಗಳು ಈಗ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಶಪಿಸುವಂತಾಗಿದೆ. ಬಹಳಷ್ಟು ಜನ ಮಹಿಳೆಯರು ಮಕ್ಕಳ ಶಾಲೆ ಫೀಸ್ ಕಟ್ಟೋದಕ್ಕಾಗಲಿ ಮತ್ತು ಔಷಧಿಗಾಗಲಿ ತಮ್ಮ ಕುಟುಂಬದ ನಿರ್ವಹಣೆಯ ಖರ್ಚಿಗಾಗಲಿ ಬರ್ತಾ ಇರತಕ್ಕಂತಹ ಈ ಅನುಕೂಲ ಆಗಿರುವಂತಹ ಈ ಒಂದು ದುಡ್ಡು ಈಗ ಬರದೇ ನಿಂತಿರೋದು ತುಂಬ ಕಷ್ಟಕ್ಕೆ ಒಂದು ಎಣೆ ಮಾಡಿಕೊಟ್ಟಿದೆ ಅಂತ ಇದ್ದಾರೆ. ಸರ್ಕಾರದ ಕಡೆಯಿಂದ ಸಾಕಷ್ಟು ಭರವಸೆಗಳು ಬರ್ತಾ ಇದ್ದರೂ ಕೂಡ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಅಂತ ಒಂದು ಭರವಸೆ ಬರ್ತಾ ಇದ್ದರೂ ಕೂಡ ಜನಗಳಿಗೆ ಈಗ ನಂಬಿಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವು ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ನಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ವಿಶೇಷ ಮಾಹಿತಿಗಳ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಗಳ ಬಗ್ಗೆ ಹೇಳ್ತಾ ಇರೋದೇನಂತಂದರೆ, ಈಗಾಗಲೇ ನಾವು ಅನ್ನಭಾಗ್ಯ ಯೋಜನೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಹಾಗೂ ಅತಿ ಶೀಘ್ರದಲ್ಲಿಯೇ ಅದು ಒಂದು ಈ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಹಣ ಈ ಒಂದು ತಾಂತ್ರಿಕ ದೋಷದಿಂದ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಗ್ಯಾರಂಟಿಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಅನ್ನೋದಾದರೆ ಯಾರನ್ನು ಭೇಟಿಯಾಗಬೇಕು, ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ಹೋಗಿ ನಾವು ಕೇಳಿದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಬಗ್ಗೆ ನಾನು ಹೇಳ್ತೇನೆ. ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅಂತ ಸರ್ಕಾರದವರು ಈಗ ಪ್ರತಿ ಹಳ್ಳಿ, ತಾಲೂಕು ಅಥವಾ ಜಿಲ್ಲೆಗಳಲ್ಲಿ ಒಂದು ಈ ಗ್ಯಾರಂಟಿ ಶಿಬಿರ ಅಂತ ಅನ್ನೋದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಕಡೆ ಪ್ರಾರಂಭ ಆಗಿರುವಂತಹ ಈ ಗ್ಯಾರಂಟಿ ಶಿಬಿರವು ಸಕ್ಸಸ್ಫುಲ್ ಆಗಿರೋದ್ರಿಂದ ಇದನ್ನು ಕರ್ನಾಟಕದಾದ್ಯಂತ ಪ್ರತಿ ಹಳ್ಳಿಗಳಿಗೂ, ಪ್ರತಿ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಒಂದು ಮಟ್ಟದಲ್ಲಿ ಕೂಡ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಶಿಬಿರ ಅಂತಲೇ ಕರೆಸ್ಕೊಳ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆಗಿರುವ ಅನಾನುಕೂಲಗಳ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಇನ್ನುಳಿದ ಗ್ಯಾರಂಟಿಗಳು ಅಂದರೆ ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಬೇರೆ ಯಾವುದೇ ಯೋಜನೆಗಳಾಗಿರ್ಬೋದು, ಅದು ಅನ್ನಭಾಗ್ಯ ಯೋಜನೆಯೇ ಆಗಿರ್ಬೋದು, ಅಕ್ಕಿ ಹಣ ಪಡೆದುಕೊಳ್ಳಲಿಕ್ಕೆ ಅಥವಾ ಕರೆಂಟ್ ಬಿಲ್ ಬಗ್ಗೆ ಒಂದು ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಯುವ ನಿಧಿಯ ಬಗ್ಗೆ ಆಗಿರ್ಬೋದು, ಹಾಗೂ ಇನ್ನಿತರ ಯಾವುದೇ ಸಮಸ್ಯೆಗಳು ಈ ಒಂದು ಪಂಚ ಯೋಜನೆಗಳ ಬಗ್ಗೆ ಆಗಿದ್ದರೂ ಕೂಡ ಈ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಬಹುದಾಗಿದೆ. ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಮೊದಲನೇ ಕಂತಿನಿಂದನೂ ಹಿಡಿದು ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಪೈಸೆ ಕೂಡ ಕೆಲವೊಂದಿಷ್ಟು ಜನ ಗೃಹಿಣಿಯರಿಗೆ ಬಂದಿಲ್ಲ. ಅಂಥವರು ಕೂಡ ಈ ಒಂದು ಶಿಬಿರದಲ್ಲಿ ಹೋಗಿ ಮಾಹಿತಿಯನ್ನು ಕೊಟ್ಟು ಮತ್ತು ಅದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನು ನೀಡಿ ಈ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಿಸ್ಕೋಬೋದು. ಸ್ನೇಹಿತರೆ, ಯಾರೇ ಆಗಿರಲಿ ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯ 10 ಕಂತುಗಳವರೆಗಿನ ಒಂದು ಅನುಕೂಲವನ್ನು ಪಡೆದುಕೊಂಡಂಥವರು ಕೂಡ ಈ ಒಂದು 11-12ನೇ ಕಂತಿನ ಒಂದು ಅಮೌಂಟ್ಗಾಗಿ ಇಲ್ಲಿ ಬಂದು ತಮ್ಮ ಮಾಹಿತಿಗಳನ್ನು ಕೊಟ್ಟು ತಮ್ಮ ದಾಖಲೆಗಳನ್ನು ನೀಡಿ ಇಲ್ಲಿ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಈ ಯೋಜನೆಗಳ ಒಂದು ಸಂಪೂರ್ಣ ಲಾಭವನ್ನು ಕೂಡ ನೀವು ಪಡ್ಕೋಬೋದು. ಸ್ನೇಹಿತರೆ, ಈಗಾಗಲೇ ಪದ್ಮನಾಭನಗರದ ಹೊಸಕೆರೆ ಹಳ್ಳಿಯಲ್ಲಿ ಇಂತಹ ಒಂದು ಶಿಬಿರವನ್ನು ಪ್ರಾರಂಭ ಮಾಡಿ ಸಕ್ಸಸ್ಫುಲ್ ಆಗಿರೋದ್ರಿಂದ ಇದನ್ನು ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಲ್ಲೂ, ಜಿಲ್ಲೆಗಳಲ್ಲೂ ಮತ್ತು ಗ್ರಾಮೀಣ ಒಂದು ಭಾಗಗಳಲ್ಲೂ ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹಾಗಾದರೆ ಈ ಶಿಬಿರಗಳು ಯಾವಾಗ ಕಾರ್ಯನಿರ್ವಹಿಸ್ತವೆ ಅಂತ ಕೇಳೋದಾದರೆ, ಪ್ರತಿ ರವಿವಾರ ಮತ್ತು ಶನಿವಾರ ಅಂದರೆ ಶನಿವಾರ ಮತ್ತು ರವಿವಾರ ಈ ಒಂದು ಪಂಚ ಗ್ಯಾರಂಟಿ ಶಿಬಿರಗಳನ್ನು ನಡೆಸಿ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡಲಿಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ಕೈಗೊಂಡಿದೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಹಳ್ಳಿ, ಗ್ರಾಮ ಅಥವಾ ಒಂದು ಗ್ರಾಮ ಪಂಚಾಯಿತಿಯ ಒಂದು ಲೆವೆಲ್ನಲ್ಲಿ ಇರತಕ್ಕಂತಹ ಅಧಿಕಾರಿಗಳಿಂದ ಈ ಶಿಬಿರಗಳು ಯಾವಾಗ ಪ್ರಾರಂಭ ಆಗುತ್ತವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೂ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ನಿಮ್ಮಲ್ಲಿ ಇಂತಹ ಒಂದು ಯೋಜನೆಗಳು ಪ್ರಾರಂಭ ಆದಾಗ ಇಂತಹ ಶಿಬಿರಗಳಿಗೆ ತಾವು ತಪ್ಪದೇ ಭೇಟಿಯನ್ನು ನೀಡಿ ನಿಮಗೆ ಆಗಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿ.
ಸ್ನೇಹಿತರೆ, ಇಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಇಂತಹ ಶಿಬಿರಗಳಿಗೆ ನೀವು ಹೋಗಬೇಕಾದಾಗ ನೀವು ಸಂಬಂಧಪಟ್ಟ ದಾಖಲೆಗಳನ್ನು ಖಂಡಿತವಾಗಿಯೂ ಒಯ್ಯಬೇಕಾಗತ್ತೆ. ಹಾಗಾದರೆ ಯಾವ್ಯಾವ ದಾಖಲೆಗಳನ್ನು ನೀವು ಜರೂರಾಗಿ ಒಯ್ಯಬೇಕಾಗತ್ತೆ ಅಂತ ಅನ್ನೋದಾದರೆ, ನೀವು ಅರ್ಜಿ ಸಲ್ಲಿಸಿದಾಗ ನಿಮ್ಮ ಹತ್ರ ಒಂದು ಆದೇಶ ಪತ್ರವನ್ನು ಕೊಟ್ಟಿರ್ತಾರೆ. ಅದರ ಒಂದು ನೀವು ಪ್ರಿಂಟೌಟ್ ಪ್ರತಿಯನ್ನು ತೊಗೊಂಡು ಹೋಗಬೇಕಾಗತ್ತೆ. ಜೊತೆಗೆ ನೀವು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಬೇಕಾಗತ್ತೆ. ಆಮೇಲೆ ರೇಷನ್ ಕಾರ್ಡನ್ನ ಕೂಡ ನೀವು ತೊಗೊಂಡು ಹೋಗಬೇಕಾಗತ್ತೆ. ಇದರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಬ್ಯಾಂಕ್ ಪಾಸ್ಬುಕ್ಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಅಂದರೆ ಬ್ಯಾಂಕ್ ಪಾಸ್ಬುಕ್ ಅಂದರೆ ಯಾವುದು ನಿಮ್ಮ ಒಂದು ಆಧಾರು ಮತ್ತು NPCI ಮ್ಯಾಪಿಂಗ್ ಎಲ್ಲ ಆಗಿರುತ್ತಲ್ಲ, ಅದನ್ನು ನೀವು ತಗೊಂಡು ಹೋಗಬೇಕಾಗತ್ತೆ. ಇವೆಲ್ಲವುಗಳ ಜೊತೆಗೆ ನೀವು ನಿಮ್ಮ ಪೂರ್ಣ ಮಾಹಿತಿಯನ್ನು ನೀಡಿ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ಸಲ್ಲಿಸಿ. ಹಾಗೂ ಸರ್ಕಾರದಿಂದ ನೀಡ್ತಾ ಇರತಕ್ಕಂತಹ ಈ ಲಾಭಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಇಂತಹ ವಿಶೇಷ ಮಾಹಿತಿಗಳಿಗಾಗಿ ಹಾಗೂ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೂ ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟು ಸದಾಕಾಲಕ್ಕೆ ಇರಲಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಗಳೊಂದಿಗೆ, ಹೊಸ ಅಪ್ಡೇಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ.